ATM ಯೂಸ್ ಮಾಡಿ 2 ಮಿನಿಟ್ಸ್ನಲ್ಲಿ ಹಣ ತೆಗೆದುಕೊಳ್ಳುವಷ್ಟು ಈಸಿಯಾಗಿ ಅದೇ 2 ನಿಮಿಷದಲ್ಲಿ ಗ್ಯಾಸ್ ಸಿಲಿಂಡರ್ ಪಡಿಬೋದು ಅಂತಂದರೆ ನಂಬ್ತೀರಾ? ಹೌದು, ಅಂತಹದೊಂದು ಪರಿಸ್ಥಿತಿ ಇದೀಗ ಭಾರತಕ್ಕೆ ಬಂದಿದೆ. ಇದೊಂದು ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಅಂತಲೇ ಹೇಳ್ಬೋದು. ಭಾರತದ ಪೆಟ್ರೋಲಿಯಂ ಕಾರ್ಪೊರೇಷನ್ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಶಿಷ್ಟವಾದ ATM ಅನ್ನು ಪರಿಚಯಿಸಿದೆ. ಅದು LPG ಗ್ಯಾಸ್ 24x7 ATM. ಇಲ್ಲಿ ಕೆಲಸ ಎಷ್ಟು ಈಸಿಯಪ್ಪ ಅಂತಂದರೆ, ಜಸ್ಟ್ ಮೊಬೈಲ್ ಸಂಖ್ಯೆ ಹಾಕಿ OTP ಬರುತ್ತೆ, ನಂತರ QR ಕೋಡ್ ಸ್ಕ್ಯಾನ್ ಮಾಡಿದರೆ ಸಾಕು, ನಿಮ್ಮ ಮುಂದೆ ಇರುತ್ತೆ ಹೊಸ ತುಂಬಿದ ಸಿಲಿಂಡರ್. ಅಷ್ಟೇ ಅಲ್ಲ, ನಿಮ್ಮ ಮನೆ ಬಳಕೆಗೆ ಒಂದೇ ಗ್ಯಾಸ್ ಇದ್ರೂ ತೊಂದರೆ ಅನುಭವಿಸೋ ಹಾಗಿಲ್ಲ. ಯಾಕಂದರೆ ಈ ಗ್ಯಾಸ್ 24x7 ಡೇ ಪೂರ್ತಿ ನೈಟ್ ಪೂರ್ತಿ ಓಪನ್ ಆಗಿರುತ್ತೆ. ಯಾವ ಬೇಕಾದರೂ ನಿಮ್ಮ ಗ್ಯಾಸ್ ಏನಾದರೂ ಖಾಲಿ ಆದರೆ ನೀವು ತಕ್ಷಣವೇ ಹೋಗಿ ನೀವು ತುಂಬಿಸ್ಕೊಳ್ಬೋದು. ಅಡುಗೆ ಮಾಡುವಾಗ ಮಧ್ಯದಲ್ಲೇ ಗ್ಯಾಸ್ ಖಾಲಿ ಆಗಿದ್ದರೆ ಪರದಾಡಬೇಕಾಗತ್ತೆ, ಗ್ಯಾಸ್ ಏಜೆನ್ಸಿ ಕಾಲ್ ಮಾಡಬೇಕು, ಡೆಲಿವರಿ ಆಗೋವರೆಗೂ ವೇಟ್ ಮಾಡಬೇಕಾಗತ್ತೆ, ಅಥವಾ ನಾವೇ ಅಂಗಡಿ ಮುಂದೆ ಹೋಗಿ ನಿಂದಿರಬೇಕು. ಆ ಥರ ಇಲ್ಲೇನು ನಿಮಗೆ ಪರಿಸ್ಥಿತಿ ಬರೋದಿಲ್ಲ. 24x7 ಇರುತ್ತೆ. ಯಾವಾಗ ಖಾಲಿ ಆದರೂ ಕೂಡ ನೀವು ಅಲ್ಲಿ ಹೋಗಿ ಹೊಸ ಗ್ಯಾಸನ್ನು ತೆಗೆದುಕೊಳ್ಬೋದು. ಬನ್ನಿ, ಏನಿದು ಗ್ಯಾಸ್ ATM ಅಂತ ನೋಡೋಣ. ಭಾರತದ ಪೆಟ್ರೋಲಿಯಂ ಕಾರ್ಪೊರೇಷನ್ ದೇಶದಲ್ಲೇ ಮೊದಲ ಬಾರಿಗೆ ವಿಶಿಷ್ಟವಾದ LPG ಗ್ಯಾಸ್ ATM ಅನ್ನು ಪರಿಚಯಿಸಿದೆ. ಸದ್ಯ ಇದು ಪ್ರಾಯೋಗಿಕವಾಗಿ ಹರಿಯಾಣದ ಗುರುಗ್ರಾಮದ ಸೆಕ್ಟರ್ 22ರಲ್ಲಿ ಈ ಸ್ಮಾರ್ಟ್ ATM ಮಿಷನ್ ಅನ್ನು ಸ್ಥಾಪಿಸಲಾಗಿದೆ. ಈ ಗ್ಯಾಸ್ ATM ಸಂಪೂರ್ಣ ಆಟೋಮೆಟಿಕ್ ಆಗಿದ್ದು ದಿನದ 24 ಗಂಟೆಯೂ ಕೂಡ ಕೆಲಸ ಮಾಡುತ್ತೆ. ATM ಗ್ಯಾಸ್ನಲ್ಲಿ ಗ್ಯಾಸ್ ತೆಗೆದುಕೊಳ್ಳೋಕೆ ತುಂಬ ಸರಳವಾದ 4 ಹಂತಗಳಿವೆ. 1. ಲಾಗಿನ್ ಮಾಡಿ. ATM ಮಿಷನ್ನಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು. 2. OTP ಹಾಕಿ. ನಿಮ್ಮ ಫೋನ್ಗೆ ಬರುವ OTPಯನ್ನು ಮಿಷಿನ್ನಲ್ಲಿ ಟೈಪ್ ಮಾಡಬೇಕು. ಹಣ ಪಾವತಿ. ಸ್ಕ್ರೀನ್ ಮೇಲೆ ಕಾಣಿಸುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು UPI ಮೂಲಕ ಹಣವನ್ನು ಕಳಿಸಿ. 4. ಸಿಲಿಂಡರ್ ವಿನಿಮಯ. ಹಣ ಪಾವತಿಯಾದ 2 ನಿಮಿಷದಲ್ಲಿ ಮಿಷನ್ನಿಂದ ಭರ್ತಿಯಾದ ಹೊಸ ಸಿಲಿಂಡರ್ ಹೊರಬರುತ್ತೆ. ಅದೇ ಜಾಗದಲ್ಲಿ ನಿಮ್ಮ ಖಾಲಿ ಸಿಲಿಂಡರ್ನ ಇಡಬೇಕು ಅಷ್ಟೇ. ಇಲ್ಲಿರೋ ಹೊಸ ಸಿಲಿಂಡರ್ನ ವಿಶೇಷತೆಗಳೇನು ಅಂತ ಅಂದರೆ, ಈ ATMನಲ್ಲಿ ಸಿಗುವುದು ಹಳೆ ಕಬ್ಬಿಣದ ಸಿಲಿಂಡರ್ಗಳಲ್ಲ, ಬದಲಾಗಿ ಕಂಪೋಸಿಟ್ ಸಿಲಿಂಡರ್ಗಳು. ಇದು ಫೈಬರ್ನಿಂದ ಮಾಡಲ್ಪಟ್ಟಿದ್ದು ಕೇವಲ 15 kg ತೂಕ ಇರುತ್ತೆ. ಇವು ತುಕ್ಕು ಹಿಡಿಯುವುದಿಲ್ಲ ಮತ್ತು ಪಾರದರ್ಶಕತೆ ಇರುವುದರಿಂದ ಗ್ಯಾಸ್ ಎಷ್ಟಿದೆ ಅಂತ ಹೊರಗಿಂದಲೇ ನೀವು ನೋಡ್ಕೊಳ್ಬಹುದು. ಸದ್ಯಕ್ಕೆ ಈ ಒಂದು ATM ಅನ್ನು ಹರಿಯಾಣದಲ್ಲಿ ಮಾತ್ರ ಶುರು ಮಾಡಲಾಗಿದೆ. ಇದನ್ನು ಯಶಸ್ವಿಯಾದರೆ ನಡೆದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ಇತರೆ ಪ್ರಮುಖವಾದ ನಗರಗಳಲ್ಲೂ ಸ್ಟಾರ್ಟ್ ಮಾಡಬಹುದು. ಈ ATM ಗ್ಯಾಸ್ ಸಿಲಿಂಡರ್ಗಳು ಕಂಪೋಸಿಟ್ ಸಿಲಿಂಡರ್ಗಳು ಆಗಿರೋದ್ರಿಂದ ಪಾರದರ್ಶಕತೆ ಇರುತ್ತೆ. ಇದರಲ್ಲಿ ಗ್ಯಾಸ್ ಎಷ್ಟಿದೆ ಅಂತ ಹೊರಗಿನಿಂದಲೇ ನೀವು ನೋಡ್ಕೊಳ್ಬಹುದು. ಇದರಿಂದಾಗಿ ಗ್ಯಾಸ್ ವಿಷಯದಲ್ಲಿ ಯಾವುದೇ ಥರದ ಕಳ್ಳತನ ಆಗೋದಿಲ್ಲ. ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.